ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು 2 ವರ್ಷಗಳು ತುಂಬುತ್ತಾ ಇದೆ. ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಬೇಕು, ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ 2 ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಹೋಗಿದ್ದಾರೆ, ಗುದ್ಲಿ ಪೂಜೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಯಾವುದೇ ರೀತಿ ಚಟುವಟಿಕೆಗಳು, ಅಭಿವೃದ್ಧಿ ಕಾರ್ಯಗಳು, ಶಂಕುಸ್ಥಾಪನೆಗಳು ಇದು ಯಾವುದೂ ಕೂಡ ಕಳೆದ 2 ವರ್ಷದಲ್ಲಿ ನೀವು ಯಾರೂ ಕೂಡ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ನಾವು ಹೇಳಿದ್ರೆ ಆರೋಪ ಅಂತ ಹೇಳ್ತಾರೆ, ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ಆದರೆ ಆಡಳಿತ ಪಕ್ಷದ ಶಾಸಕರ ಬಾಯಲ್ಲಿ ತಾವು ಕೇಳಬೇಕು. ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರಿರ್ಬೋದು, ಆರ್ ವಿ ದೇಶಪಾಂಡೆ ಅವರಿರ್ಬೋದು, ಆಡಳಿತ ಪಕ್ಷದ ಶಾಸಕರೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ, ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ಹತಾಶರಾಗಿದ್ದಾರೆ ಇವತ್ತು ಆಡಳಿತ ಪಕ್ಷದ ಶಾಸಕರು. ಭಾಳ ದುರಂತ ಅಂತ ಹೇಳಿದರೆ, ನಮ್ಮ ಮೊನ್ನೆ ದಿನ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಸಹ ನಾನು ಮಾತನಾಡಿದೆ. ಆಡಳಿತ ಪಕ್ಷದ ಶಾಸಕರು ಜೊತೆಗೆ ಮೊದಲ ಬಾರಿ ಗೆದ್ದಂಥ ಶಾಸಕರು, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಪರದಾಡ್ತಾ ಇದ್ದಾರೆ ಪಾಪ. ಅವರ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡೋಕ್ಕಾಗ್ತಾ ಇಲ್ಲ ಶಾಸಕರುಗಳಿಗೆ. ಅಂಥ ಒಂದು ಹೀನಾಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತೊಂದು ಕಡೆ ಸರಣಿ ಆತ್ಮಹತ್ಯೆಗಳು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದಾದ ಮೇಲೆ ಒಂದರಂತೆ ಸರಣಿ ಆತ್ಮಹತ್ಯೆಗಳು. ಅಂದರೆ ಆತ್ಮಹತ್ಯೆ ಭಾಗ್ಯವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕರುಣಿಸಿದೆ ರಾಜ್ಯಕ್ಕೆ ಅನ್ನೋದು ದುರ್ದೈವ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಒಬ್ಬ ಪ್ರಾಮಾಣಿಕ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಪ್ರಾರಂಭ ಆದಂಥ ಈ ಸರಣಿ ಆತ್ಮಹತ್ಯೆ ಪ್ರಕರಣಗಳು, ಪಕ್ಕದ ಜಿಲ್ಲೆಯ ದಾವಣಗೆರೆಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಮಂತ್ರಿಗಳ PA ಒಂದು ಒತ್ತಡದಿಂದ ಅಲ್ಲಿ ಎಡವಣ್ಣನವರ್ ಅಂತಕ್ಕಂಥ ಒಬ್ಬ SDA, ರುದ್ರಣ್ಣ ಎಡವಣ್ಣನವರ್ ಅಂತಕ್ಕಂಥ ಒಬ್ಬ SDA ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಪ್ರಕರಣವನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಈಗ ಮೊನ್ನೆ ನಡೆದಂಥ ಯಾದಗಿರಿ ಜಿಲ್ಲೆಯಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ PSI ಆಡಳಿತ ಪಕ್ಷದ ಶಾಸಕನ ಮಗನ ಒಂದು ಹರಾಸ್ಮೆಂಟಿಂದ ಅಲ್ಲೊಬ್ಬ ಪ್ರಾಮಾಣಿಕ PSI ಪರಶುರಾಮ್ ಆತ್ಮಹತ್ಯೆ ಪ್ರಕರಣ ನಮ್ಮ ಕಣ್ಮುಂದಿದೆ. ಮೊನ್ನೆ ನಡೆದಂಥ ಒಬ್ಬ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್, ಗುಲ್ಬರ್ಗಾ ಜಿಲ್ಲೆ, ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರ ಉಸ್ತುವಾರಿ ವಹಿಸಿರ್ತಕ್ಕಂಥ ಜಿಲ್ಲೆ, ಅಲ್ಲಿ ಸಚಿನ್ ಪಾಂಚಾಳ್ ಅಂತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿರ್ತ ಪ್ರಕರಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಮನಗರದಲ್ಲಿ ಒಬ್ಬ ಕ್ರಷರ್ ವ್ಯಾಪಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯ ಸರ್ಕಾರದ ಬಂದಾಗಿನಿಂದ ನಡೀತಾ ಇರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಕೂಡ
ದೇಶದಲ್ಲಿ ಈ ವಿಚಾರ ಚರ್ಚೆ ನಡೀತಾ ಇದೆ. ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೆ ಬರ್ತೇನೆ. ನಿನ್ನೆ ದಿನ ಔತಣಕೂಟ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು. ಅಲ್ಲಿ ಬಿರಿಯಾನಿ ತಿಂದ್ರೋ ಮತ್ತೊಂದು ತಿಂದ್ರೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಔತಣಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ. ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನಿನ್ನೇನೋ ನಡೆದಿದೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಔತಣಕೂಟ ನಡೆದಿರ್ತಕ್ಕಂಥದ್ದು. ಒಳಗೆ ಏನೇನು ಚರ್ಚೆಗಳು ಆಗಿರ್ಬೋದು, ಅಲ್ಲಿ ಯಾರ್ಯಾರು ಇದ್ದರು ಮುಖ್ಯಮಂತ್ರಿಗಳಾದಿಯಾಗಿ, ಅದು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಗೊತ್ತಿದೆ. ಎಲ್ಲೋ ಒಂದು ಕಡೆ ನಾನು 2 ತಿಂಗಳಿಂದ ಹೇಳ್ತಾ ಇದ್ದೆ, ಮೂಢ ಹಗರಣ ಆದಾಗ ಸಿದ್ದರಾಮಯ್ಯನವರು ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ. ನಾನು ಅದೇನು, ಇಟ್ ವಾಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸುಮ್ಮನೆ ಆರೋಪ ಮಾಡ್ತಾರೆ. ನೀವೇ ನೋಡಿದ್ರಿ, ಮೂಢ ಪ್ರಕರಣದಲ್ಲಿ ಯಾವ ಮುಖ್ಯಮಂತ್ರಿಗಳು ನಮಗೆ ನ್ಯಾಯಬದ್ಧವಾಗಿ ಬಂದಿದೆ 14 ನಿವೇಶನಗಳು ತಮ್ಮ ಕುಟುಂಬಕ್ಕೆ, ನಾನು ಯಾಕೆ ಸರೆಂಡರ್ ಮಾಡಬೇಕು, ನನ್ನ ಧರ್ಮಪತ್ನಿ ಯಾಕೆ ನಿವೇಶನಗಳನ್ನು ಹಿಂದಿರುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಹಿಂದಿರುಗಿಸೋದಿಲ್ಲ, ಹಾಗೇನಾದರೂ ಆ ನಿವೇಶನಗಳು ವಾಪಸ್ ಮೂಡಕ್ಕೆ ಕೊಡಲೇಬೇಕು ಅಂತ ಹೇಳಿದ್ರೆ 62 ಕೋಟಿ ಪರಿಹಾರ ಕೊಡಲಿ. ನೋಡಿ, ಯಾರು ಕೊಡಬೇಕು? ನೀವೇ ಸರ್ಕಾರ, ನೀವೇ ಮುಖ್ಯಮಂತ್ರಿಗಳು. ಪಾಪ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು 62 ಕೋಟಿ ಪರಿಹಾರ ಕೊಡಲಿ, ನಮ್ಮ ಧರ್ಮಪತ್ನಿಯವರು ನಿವೇಶನವನ್ನು ಹಿಂದಿರುಗಿಸ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಏನಾಯಿತು? ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ, ನಮ್ಮ ಯಶಸ್ವಿ ಪಾದಯಾತ್ರೆಯ ಪರಿಣಾಮವಾಗಿ ಯಾವ ಸಿದ್ದರಾಮಯ್ಯನವರು 62 ಕೋಟಿ ಪರಿಹಾರ ಕೇಳ್ತಾ ಇದ್ರೋ, ಯಾವ ಪರಿಹಾರವನ್ನು ಕೂಡ ನಿರೀಕ್ಷೆ ಮಾಡದೇನೆ 14 ನಿವೇಶನಗಳನ್ನು, ಅಕ್ರಮವಾಗಿ ಪಡೆದಂಥ 14 ನಿವೇಶನಗಳನ್ನು ಪ್ರಾಮಾಣಿಕವಾಗಿ ಹಿಂದಿರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ರಾತ್ರೋರಾತ್ರಿ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಕಣ್ಮುಂದೆ ಇದೆ, ತಮ್ಮ ಕಣ್ಮುಂದೆ ಇದೆ. ಇವತ್ತೆಲ್ಲೋ ಒಂದು ಕಡೆ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಮುಂದಿನ ತಿಂಗಳು. ಸಿದ್ದರಾಮಯ್ಯನವ್ರು ಹೇಳಿದರು, ಏನು ವಿಜೇಂದ್ರ ಅವರು ಭವಿಷ್ಯ ನುಡಿತಾರಾ ವಿಜೇಂದ್ರ ಅವರು ಅನ್ನೋ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳಿದರು. ಸ್ವಾಮಿ ಸಿದ್ದರಾಮಯ್ಯನವರೇ, ನಾನು ಭವಿಷ್ಯ ನುಡಿತಾ ಇದ್ದೀನೋ, ನನ್ನ ರಾಜಕೀಯ ಲೆಕ್ಕಾಚಾರ ಅನ್ನೋದು ಬರೋದಿಂದಲೇ ಗೊತ್ತಾಗ್ತದೆ. ಆದರೆ ಒಂದಂತೂ ಸತ್ಯ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದಕ್ಕೆ DK ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಿದ್ದರಾಮಯ್ಯ ಪ್ರಾಯೋಜಿತ ಔತಣಕೂಟವೇ ಸಾಕ್ಷಿ ಅನ್ನೋದನ್ನು ಗೊತ್ತಾಗ್ತದೆ. ಆಲ್ ಈಸ್ ನಾಟ್ ವೆಲ್ ವಿತಿನ್ ದ ರೂಲಿಂಗ್ ಕಾಂಗ್ರೆಸ್ ಗೌರ್ನಮೆಂಟ್ ಅನ್ನೋದು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಪತ್ರಿಕೆಗಳಲ್ಲಿ ಇನ್ನೊಂದು ಹೊಸ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಕಳೆದ ಕೆಲವು ತಿಂಗಳುಗಳಿಂದ. ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ, ಆ ಅಂಡರ್ಸ್ಟ್ಯಾಂಡಿಂಗ್ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಯಾವುದೂ ಕೂಡ ಬಹಿರಂಗ ಸತ್ಯ ಇದೆ, ಎಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅವರು ಸಿದ್ಧರಿಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಅವರ ವಿರೋಧಿ ಬಣಗಳು ಸಿದ್ಧರಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನಿನ್ನೆಯ ಒಂದು ಔತಣಕೂಟದಿಂದ.
ಹಾಗಾಗಿ ಸಿದ್ಧ ವರ್ಸಸ್ ಯುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಯುದ್ಧ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ.